ಗೊತ್ತಾಗೋಯ್ತು ಆಯ್ತೇನೆ ನಿಂದು ಬಂದೆ ಇರ್ರಿ. ನನ್ಗಿರೋದ್ ಎರಡೇ ಕೈ. ನಿಮ್ಮನ್ನ ಮಕ್ಳನ್ನ ರೆಡಿ ಮಾಡಿ ಕಳ್ಸೋ ಅಷ್ಟರಲ್ಲಿ ನನ್ನ ಹೆಣ ಬಿದ್ದೋಗುತ್ತೆ. ಇಲ್ಲಿ ಬೆಳಿಗ್ಗೆ ನಿನ್ ಕಿರಿಕಿರಿ, ಆಫೀಸ್ಗೆ ಹೋಯ್ತು ಅಂತಂದ್ರೆ ಅಲ್ಲಿ ಆ ಬಾಸ್ ಕಿರಿಕಿರಿ, ನೆಮ್ಮದಿ ಆಗಿ ಇಲ್ಲಿ ಬಂದು ನಿದ್ದೆ ಮಾಡೋಣಪ್ಪ ಅಂದ್ರೆ ಈ ನನ್ನ ಮಗ ಪಿಟಿಲಿ ಕಿರಿಕಿರಿ. ಏನ್ರಿ ಎಷ್ಟೊತ್ತು ಎಷ್ಟ್ ಕೆಲ್ಸ ಅಂತ ನಾನು ಒಬ್ಳೆ ಮಾಡೋದು? ಮಕ್ಳು ಬೆಳಗ್ಗೆ ಶುರು ಆಯ್ತಾ ನಿಂದು ಸುಪ್ರಭಾತ? ಏನ್ರಿ ಎಲ್ಲಾ ಕೆಲ್ಸ ನಾನೇ ಮಾಡ್ಕೊಂಡು ಸಾಯ್ತಾ ಇದೀನಿ. ಏನೇನೋ ಹೇಳ್ತಾ ಇರ್ತೀರ. ಒಂದೇ ಇದೆ ಆಫೀಸ್ ಗೊತ್ತಾಯ್ತು. ಮೊದ್ಲು ಕೆಲ್ಸ ನೋಡ್ರಿ. ಕೋಪ ಮಾಡ್ಕೋಬೇಡ ಚಿನ್ನ, ಕೇಳು. ಹೋಗ್ಬಿಡುತ್ತೆ ಕಡೆ. ಇಲ್ಲೇ ಇಷ್ಟು ಉಗ್ತಾ ಅಂದ್ರೆ ಇನ್ ಆಫೀಸಲ್ಲಿ ಎಷ್ಟು? ನಿಮ್ಮನೆಯಲ್ಲಿ? ನಮ್ಮನೆ ಕಾವಲಿದೆ ತುತ್ತೂರಾಮಣಿ, ನಡಿ. ಅಯ್ಯ, ನಿಮ್ಮ ಅವಸರದಲ್ಲಿ ಇದನ್ನೇ ಮರ್ತು ಹೋಗ್ತಿದಿರಲ್ಲ, ತಗೊಳ್ಳಿ. ಸರಿ ಸರಿ. ಕೇಳ್ತಾ ಕೂತ್ಬಿಟ್ರೆ ಒಲೆ ಮೇಲಿರೋ ಹಾಲೆಲ್ಲ ಹಿಂಗೋಗ್ಬಿಡುತ್ತೆ ಅಷ್ಟೇ. ನಾನೇ ಕಪ್ಪಾಗಿ ವಟ 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 ಅಂತ ಕೂತಿರೋದು. ನಾನು ಶಾಂತ ಮೂಲೇಕ ಸೌಖ್ಯ ಮುರಾದ. ನಾನು ಏನ್ ಕರ್ಮ ಮಾಡಿದ್ದೀನಪ್ಪ ನಿಮ್ಮನ್ನ ಕಟ್ಕೊಳಕ್ಕೆ? ಬಿಟ್ಟು ಕ್ಯಾರೆಟ್ ತಗೊಂಡು ಹೊರಡ್ರಿ ಆಫೀಸಿಗೆ. ನೀನೇ ಸಂಗೀತ ಕೇಳಿದ್ರೆ ಬಂದೆ ನಾ ಬಂದೆ ನೀ ತಂದೆ, ಇದು ನಮ್ಮ ಅನುಬಂಧ, ಬೇರೇನು ನಾನರಿಯೇನೋ. ಛತ್ರಿ ತಗೊಳ್ಳಿ. ನಿಮ್ಮ ಸಂಗೀತದ ಹುಚ್ಚಿನಲ್ಲಿ ಇದನ್ನ ಮರ್ತಿಗಿರ್ತ ಬಂದಿರಾ? ಜೋಪಾನ ತಗೊಂಡ್ ಬನ್ನಿ. ಹುಷಾರ್. ಬನ್ನಿ ಬನ್ನಿ ಬನ್ನಿ. ಪಿಟೀಲು, ನೀನ್ ಹೆಂಡತಿ ಜಾತಕನ ಎಲ್ಲಾರು ತೋರ್ಸಿದ್ಯಾ? ಏನ್ ಕೇಳಿದ್ರು ನಗ್ತಾನೆ ಎಡವಟ್ ನನ್ ಮಗ. ರಾಮ ಸಾಕಪ್ಪ ಸಾಕು. ಸರೋಜಮ್ಮ, ನನ್ ಗಂಡಂಗೆ ಸ್ವಲ್ಪನೂ ನಿಧಾನನೇ ಇಲ್ಲ ರೀ. ಅವ್ರು ಆತ್ರ ಪಡೋದಲ್ದೆ ನಮ್ಗೂ ಗಾಬರಿ ಪಡಿಸ್ಬಿಡ್ತಾರೆ. ನಮ್ಮ ಯಜಮಾನ್ರನ್ನ ಬಡ್ಕೊಂಡೆ. ಒಂದ್ ಸ್ವಲ್ಪ ಹೊತ್ತಾದ್ರೂ ಆ ಪಿಟೀಲಿಗೆ ರೆಸ್ಟ್ ಕೊಡಿ ಅಂತ. ಕುಯ್ದದ್ದು ಕುಯ್ದದ್ದೆ, ಕುಯ್ದದ್ದು ಕುಯ್ದದ್ದೆ, ಕೇಳಿ ಕೇಳಿ ಸಾಕಾಗಿ ಹೋಗಿದೆ ರೀ. ಸದ್ಯ ನನಗ ತಾಪತ್ರಯ ಇಲ್ಲಮ್ಮ. ವರ್ಷಕ್ಕೊಂದ್ಸರ್ತಿ ದುಬೈಯಿಂದ ನಮ್ಮ ಯಜಮಾನ್ರು ಬರ್ತಾರೆ. ಬಂದಾಗ 4 ದಿನ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಮುಗೀತು. ಇನ್ ನನ್ ಮಗಳ ರಾಣಿ ಅದಂತೂ ಅವರಪ್ಪ ನಂಗೆ ಬಿಡಿ, ಬರೀ ಪಾಪದ್ದು. ಸದ್ಯ ನೀವೇ ಪುಣ್ಯವಂತರು ಬಿಡಿ. ಅಂದಾಗೆ ಜಲ್ಜಮ್ಮ, ನಿನ್ನೆ ಪಿಕ್ಚರ್ಗೆ ಹೋಗಿದ್ರಲ್ಲ, ಹೇಗಿತ್ತು? ಅಯ್ಯೋ, ಎಷ್ಟು ಚೆನ್ನಾಗಿತ್ತು ಗೊತ್ತೇನ್ರಿ. ನಂಗಂತೂ ಇನ್ನೂ ಒಂದ್ಸಲ ನೋಡ್ಬೇಕು ಅನ್ಸ್ಬಿಟ್ಟಿದೆ. ಹೌದಾ? ಅಂದಾಗೆ ನಿನ್ನೆ ಪಿಕ್ಚರ್ಗೆ ನಿಮ್ ತಂಗಿನೋ ತಂಗಿ ಗಂಡನೂ ಬಂದಿದ್ರು ರೀ. ಅದ್ ಎಂಥ ಒಳ್ಳೆ ರೇಷ್ಮೆ ಸೀರೆ ಉಟ್ಕೊಂಡ್ ಬಂದಿದ್ಲು ಅಂತೀರಿ. ಅಯ್ಯ, ಅವಳಿಗೇನು ಬಿಡ್ರಿ. ಅವ್ಳು ಕುಣಿತಕ್ ಸರಿಯಾಗಿ ತಾಳ ಹಾಕೋ ಅವಳ ಗಂಡ ಸಿನಿಮಾ ನೋಡ್ದೆ ಇನ್ನೇನ್ ಮಾಡ್ತಾಳೆ? ಏನ್ ಎಲ್ಲಾರು ನಮ್ಮ ಯಜಮಾನ್ರತಾರನ? ಅದ್ ಸರಿ. ಅಯ್ಯೋ, ಎಲ್ಲಕ್ಕೂ ಕೇಳ್ಕೊಂಡ್ ಬಂದಿರ್ಬೇಕ್ರಿ. ನನ್ಗೂ ಇದಾನೆ ಗಂಡ, ನನ್ ತಾಳಕ್ ತಕ್ಕ ಕುಣಿಯಕ್ ಆಗಲ್ವೇ? ಒಳ್ಳೆ ಚೆನ್ನಾಗಿ ಹೇಳಿದ್ರಿ ಸುಶೀಲಮ್ಮ. ನೋಡ್ರಿ, ಇದೊಂದ್ ದರಿದ್ರ ಗಂಡನ್ ನುಂಗ್ಕೊಂಡ್ ಬಂದು ನಮ್ಮ ಒಟಾರದಲ್ಲಿ ಸೇರ್ಕೊಂಡಿದೆ. ದಿನ ಬೆಳಗಿದ್ದು ಅದ್ರ ಮುಖ ನೋಡ್ಬೇಕಲ್ರಿ. ಏನ್ರಿ ಮಂಗಳಮ್ಮ, ನಿನ್ನೆ ನಿಮ್ ಯಜಮಾನ್ರಿಂದ ಕಾಗ್ದ ಬಂದಾಗಿತ್ತು. ಹೌದು ರೀ. ಏನ್ ಬರ್ದಿದ್ದಾರೆ? ಇನ್ನೇನಿರತ್ತೆ ಹೇಳಿ, ಒಟಾರ್ ಹೆಂಗಸ ಜೊತೆ ಹೆಚ್ಚಾಗಿ ಸೇರ್ಬೇಡ, ಯಾರು ಏನೇ ಕೇಳಿದ್ರು ಚೆನ್ನಾಗಿ ಹೇಳಿದ್ರಿ ಅಂತ ಮಾತ್ರ ಹೇಳು, ಯಾರಿಗೂ ಕೆಟ್ಟೊಳಗ್ಬೇಡ ಅಂತ ಬರ್ದ್ಯಾರ್ರಿ. ಚೆನ್ನಾಗಿ ಹೇಳಿದ್ರಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ನಮಃ ಮೃತ್ಯುಂಜಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯನೆ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ವೆಂಕಟರಮಣ ಅಪ್ಪ, ನನ್ನ ಮನಸ್ಸಿನಲ್ಲಿರೋದೆಲ್ಲ ನೆರವೇರಿಸಿದ್ರೆ ನಿನ್ನ ಸನ್ನಿಧಾನಕ್ಕೆ ಬಂದು ಮುಡಿ ಕೊಟ್ಟು ನನ್ನ ತಲೆ ನುಣ್ಣಗೆ ಮಾಡ್ಕೊಳ್ಳೋಣ ಅಂತ ಇದ್ದೆ. ಆದ್ರೆ ನಿನ್ನಲ್ಲಿ ಕರೆಸ್ಕೊಳ್ದಿರಾನೆ ನನ್ನ ಮುಕ್ಕಾಲ್ ತಲೆ ನುಣ್ಣಗೆ ಮಾಡ್ಬಿಟ್ಟಿಯಲ್ಲಪ್ಪ. ಇನ್ನು ಯಾರ್ಯಾರಿಗೆ ನುಣ್ಣಗೆ ಮಾಡ್ತೀಯ, ಹ್ಯಾಗ್ ನುಣ್ಣಗೆ ಮಾಡ್ತೀಯ ಅಂತ ನನಗಂತೂ ಗೊತ್ತಿಲ್ಲಪ್ಪ. ನಿನಗೆ ಗೊತ್ತಾಗ್ಬೇಕು. ಇನ್ನು ಅಡಿಗೆ ಆಗಿಲ್ಲ, ಮುಂದಕ್ಕೆ ಹೋಗಮ್ಮ. ಅಯ್ಯೋ ನಾನಪ್ಪ. ಅಪ್ಪ, ಡೈನಿಂಗ್ ಟೇಬಲ್ ಮೇಲೆ ಹಾಟ್ ಕೇಸ್ ನಲ್ಲಿ ತಿಂಡಿ ಮಾಡಿಟ್ಟಿದ್ದೀನಿ. ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡಿಟ್ಟಿದ್ದೀನಿ. ಮಧ್ಯ ಮಧ್ಯೆ ಕುಡಿಯೋದಕ್ಕೆ ಫ್ಲಾಸ್ಕ್ ಅಲ್ಲಿ ಬಿಸಿ ಬಿಸಿ ಕಾಫಿ ಮಾಡಿಟ್ಟಿದ್ದೀನಿ. ನಾನಿನ್ ಬರ್ಲೇನಪ್ಪ? ಅಮ್ಮ ಚಂಪಾ, ನೀನ್ ನೋಡಿದ್ರೆ ಅಯ್ಯೋ ಪಾಪ ಅನ್ಸತ್ತಮ್ಮ. ಯಾಕೆ? ಅಲ್ಲಮ್ಮ, ಆಫೀಸ್ ಹೋಗಿ ಕಷ್ಟಪಟ್ಟು ಯಾಕಮ್ಮ ದುಡಿಬೇಕಾಗಿದೆ? ಇಷ್ಟಕ್ಕೂ ನೀನ್ ಯಾರನ್ನಮ್ಮ ಸಾಕ್ಬೇಕಾಗಿದೆ? ನನ್ನ ಮನಸ್ಸಿನ ನೆಮ್ಮದಿ ತೃಪ್ತಿನ
ಸಾಕ್ಬೇಕಾಗಿದೆಪ್ಪ. ಏನಮ್ಮ, ನಾನ್ ನಿನ್ ಚೆನ್ನಾಗಿ ನೋಡ್ಕೋತಾ ಇಲ್ವೇನಮ್ಮ? ನಿನ್ನ ಒಬ್ಳೇ ಮಗಳಾದ ನನ್ನನ್ನ ಎಷ್ಟು ಮುದ್ದಿನಿಂದ ನೋಡ್ಕೋತಾ ಇದೀಯ. ತಾಯಿ ಇಲ್ಲ ಅನ್ನೋ ಕೊರತೆ ಬರ್ದಿರೋ ಹಾಗೆ ಪ್ರೀತಿಯಿಂದ ನೋಡ್ಕೋತಾ ಇದೀಯ. ಹಾಗಿದ್ರೆ ಯಾಕಮ್ಮ ನೀನ್ ಕಷ್ಟಪಟ್ಟು ದುಡಿತಾ ಇದ್ಯಾ? ನೀನ್ ಯಾಕಪ್ಪ ನನಗೆ ಟೈಪಿಂಗು, ಶಾರ್ಟ್ ಹ್ಯಾಂಡು, ಸೆಕ್ರೆಟರಿಯೇಟ್ ಕೋರ್ಸ್ ಕಲ್ಸಿದ್ದು? ಅದಕ್ಕೆ ಪ್ರತಿಫಲವಾಗಿ ನಾನು ಟ್ರಾವೆಲ್ಸ್ ಏಜೆನ್ಸಿಲಿ ಕೆಲ್ಸಕ್ಕೆ ಸೇರ್ಕೊಂಡೆ. ಅಪ್ಪ, ಇಷ್ಟೆಲ್ಲ ಓದ್ಬಿಟ್ಟು ಸುಮ್ನೆ ಮನೇಲಿ ಕೂತಿರ್ಬೇಕು ಅಂದ್ರೆ ಸೋಮಾರಿತನ ಹೆಚ್ಚಾಗುತ್ತೆ, ಶರೀರ ಕೂಡ ಡನ್ಲಪ್ ಆಗುತ್ತೆ. ಅದು ಸರಿನೇ. ನಾಳೆ ನೀನ್ ಮದುವೆ ಆಗೋ ಗಂಡಿಗೆ ನಾನ್ ಸೈಕಲ್ ಪಂಪ್ ಹೊಡೆದು ಡನ್ಲಪ್ ತರ ಡೆವಲಪ್ ಮಾಡಿ ಡುಮ್ಮ ಮಾಡ್ಬೇಕಾಗುತ್ತೆ. ಆಗ ಅಕ್ಕಪಕ್ಕದ ಮನೆ ಹುಡುಗರು ನಮ್ಮಿಬ್ರು ನೋಡಿ ಡುಮ್ಮ ಡುಮ್ಮಿ ಡೂಪ್ಲಿಕೇಟ್ ಡೋರ್ ನಂಬರ್ 88 ಅಂತ ಹಾಡ್ಕೋತಾರಷ್ಟೇ. ಅಯ್ಯೋ ಅಪ್ಪ, ಟೈಮ್ ಆಯ್ತು, ನಾನ್ ಬರ್ತೀನಿ. ನೋಡಿದ್ರ ನಾನೇನಾದ್ರೂ ಹೇಳಿದ್ರೆ ಏನಾದ್ರೂ ಮಾತಾಡಿ ನನ್ನ ಬಾಯಿ ಮುಚ್ಚಿಬಿಡ್ತಾಳೆ. ಆದ್ರೆ ಇವಳು ಬಾಯಿ ಮುಚ್ಚೋದಿಕ್ಕೆ ಇವಳು ಗಂಡನೇ ಬರ್ಬೇಕು. ಹಾಯ್ ಚಂಪಾ. ಹಾಯ್. ಏನಿದು, ಕೆನೆಟಿಕ್ ಹೊಂಡ? ಇದು ಕೈನೆಟಿಕ್ ಹೊಂಡ ಅಲ್ಲ, ಮತ್ತೆ ಹೆಲಿಕಾಪ್ಟರಾ? ಮಧ್ಯಮ ವರ್ಗದ ಜನರ ಪುಷ್ಪಕ ವಿಮಾನ. ನಿಮ್ ರೀತಿನೇ ವಿಚಿತ್ರವಾಗಿದೆ ಅಲ್ರಿ. ಒಂದೊಂದು ದಿನ ಒಂದೊಂದು ವೆಹಿಕಲ್ ಅಲ್ಲಿ ಬರ್ತೀರಾ. ನೆನ್ನೆ ನೋಡಿದ್ರೆ ಲೂನಾದಲ್ಲಿ ಬಂದ್ರಿ, ಮೊನ್ನೆ ಆಟೋಲ್ ಬಂದ್ರಿ, ಇವತ್ತು ನೋಡಿದ್ರೆ ಕೆನೆಟಿಕ್ ಹೊಂಡದಲ್ಲಿ ಬಂದಿದ್ದೀರಾ. ಮಾರುತಿ 1000 ನಲ್ಲೂ 1000 ಸಲ ಸುತ್ತಾಡ್ಬೇಕು ಅಂತ ಆಸೆ ಇದೆ, ಯಾವಾಗ ನೆರವೇರುತ್ತೋ. ಇದನ್ ಯಾವಾಗ ತಗೊಂಡ್ರಿ ಅಂತ ಹೇಳಲೇ ಇಲ್ವಲ್ಲ. ನಾನು ತಗೊಳ್ಳೇಬೇಕು ಅಂತ ಅನ್ನೋದು ಯಾವುದೂ ಇಲ್ಲ. ಮತ್ತೆ ಅಂದ್ರೆ ಕೊಡುವವನು ತಗೊಳ್ಳೋನು ಅವನೇ, ನಾನು ಅನ್ನೋದು ನೆಪ ಮಾತ್ರ. ಆದ್ರಿಂದಲೇ ಪ್ರಪಂಚದಲ್ಲಿ ಇರೋದೆಲ್ಲ ನಂದು. ನಂದು ಅಂತ ಏನಿದೆ ಅದೆಲ್ಲ ಪ್ರಪಂಚದ, ನಿಂದು ಬಿಟ್ಟು. ಸರಿ, ನನಗೆ ಆಫೀಸಿಗೆ ಲೇಟ್ ಆಯ್ತು, ನಾನು ಬರ್ತೀನಿ. ಅದಕ್ಕೆ ತಾನೇ ನಾನು ಬಂದಿದ್ದು. ಬಾ, ಕೂತ್ಕೋ ಬೇಗ. ನಾಚ್ಕೋಬೇಡ, ಇಲ್ಲಿ ಹಿಡ್ಕೋ, ಜೋರಾಗಿ ಹೋಗೋಣ. ಗುಡ್ ಮಾರ್ನಿಂಗ್ ಶೀಲಾ. ಹಾಯ್. ಯಾಕೆ ಇಷ್ಟು ಲೇಟು? ಬಾಸ್ ನಿನ್ಗೋಸ ಅರ್ಚಾಡ್ತಾ ಇದ್ರು. ನಿನಗೆ ಮೈ ಹುಷಾರಿಲ್ಲ, ಡಾಕ್ಟರ್ ಹತ್ರ ಹೋಗಿ ಬರ್ತೀಯಾ ಅಂತ ನಾನೇ ಸುಳ್ಳು ಹೇಳಿದೆ. ತುಂಬಾ ಥ್ಯಾಂಕ್ಸ್ ಕಣೆ. ಒಂದು ನಿಮಿಷ. ಹಲೋ, ಗುಡ್ ಮಾರ್ನಿಂಗ್. ಟ್ರಾನ್ಸ್ಫರ್ ಟೂರ್ಸ್ ಅಂಡ್ ಟ್ರಾವೆಲ್ಸ್. ಹಾ, ಕುಡ್ ಯು ಪ್ಲೀಸ್ ಸ್ಪೀಕ್ ಲೌಡ್ಲಿ? ಹೋ ಚಂಪಾ, 1 sec. ಹಲೋ, ಎಸ್ ಚಂಪಾ ಸ್ಪೀಕಿಂಗ್. ಜಸ್ಟ್ ಅ ಮಿನಿಟ್ ಸರ್. ಏ ಶೀಲಾ, ಆ ಬಾಂಬೆ ರಿಪೋರ್ಟ್ಸ್ ಅಲ್ಲಿ ಟೈಪ್ ಮಾಡಿದ್ದೇನೆ. ಟೈಪ್ ಮಾಡಿ ಸೈನ್ ಮಾಡಿ ಕಳ್ಸಾಯ್ತು. ಹಲೋ, ಅದನ್ನ ಆಗ್ಲೇ ಕಳಿಸ್ಬಿಟ್ಟಾಯ್ತು ಸರ್. ಥ್ಯಾಂಕ್ ಯು. ಏ ಶೀಲಾ, ನೀನಿರೋದು ನನಗೆ ತುಂಬಾ ಹೆಲ್ಪ್ ಆಗಿದೆ ಕಣೆ. ಹೆಲ್ಪ್ ಏನೇ ಬಂತು, ಇಟ್ ಇಸ್ ಮೈ ಡ್ಯೂಟಿ. ತಗೊಳ್ರಿ, ಸಕ್ಕರೆ ಕೇಳಿದ್ರಲ್ಲ. ಸೊಸೈಟಿನಲ್ಲಿ ಈ ಸರ್ತಿಂದ 1 kg ಕಮ್ಮಿ ಕೊಡ್ತಿದಾರ್ರಿ. ಅಷ್ಟ್ ಮಾತ್ರ ಅಲ್ಲ ರೀ, ಇನ್ಮೇಲೆ ನಾವು ಅಕ್ಕಿ ಆರ್ಸೋ ತರ ಸಕ್ಕರೆನೂ ಆರ್ಸಿ ಉಪಯೋಗಿಸ್ಬೇಕು. ಅದ್ರಲ್ಲಿರೋ ಕಲ್ಲು, ಮಣ್ಣು, ಧೂಳೋ, ರಾಮ. ಯಾರು ಬರ್ತಿರೋ ಆಗಿದೆ. ಓ, ನಮ್ಮ ಮೈದ್ನಾ. ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಪ್ಪ. ಎಲ್ಲಿ ನಿನ್ ಹೆಂಡತಿ ಉಷಾ? ಅಯ್ಯೋ ಗೊತ್ತಲ್ಲ, ಅವಳು ಮನೆ ಕೆಲಸನೇ ಸಾಕಾಗಿ ಹೋಗಿರುತ್ತೆ. ಪಾಪ ಒಳಗ್ ಬಾ, ಕೂತ್ಕೋಪ. ಹೇಗೆ ಚೆನ್ನಾಗಿ ಓದ್ತಾ ಇದೆಯಾ? ಕೂತ್ಕೋ. ಚೆನ್ನಾಗಿ ಓದ್ತಿದ್ದೀನಿ ಚಿಕ್ಕಪ್ಪ. ಈ ಸಲ ಎಲ್ಲಾ ಪಾಠದಲ್ಲೂ ನನ್ಗೆ ವಿ ಗುಡ್ ಅಂತ ಹಾಕಿದಾರೆ ನಮ್ಮ ಮಿಸ್ಸು. ವಿ ಗುಡ್ ಅಂದ್ರೆ ಏನ್ ಗೊತ್ತಾ? ವೆರಿ ವೆರಿ ಗುಡ್ ಅಂತ. ನೀ ಹೇಗೆ ಓದ್ತಾ ಇದೆಯೋ? ಚೆನ್ನಾಗಿ ಓದ್ತಿದ್ದೀನಿ. ಓದ್ಕೊಳ್ಳಿ. ಅದಕ್ಕೆ ಏನತ್ತಿಗೆ ಮನೆ ಕಡೆ ಬರ್ಲೇ ಇಲ್ಲ? ಎಲ್ಲಪ್ಪ, ಮನೆ ಕೆಲಸ ಮುಗಿಸೋ ಹೊತ್ತಿಗೆ ಸೊಂಟ ಬಿದ್ದೋಗಿರುತ್ತೆ. ಅಯ್ಯೋ, ಅದು ಎಲ್ಲಾರ ಮನ್ಲೂ ಇದ್ದಿದ್ದೆ. ಹೇಗೋ ಬಿಡುವು ಮಾಡ್ಕೊಂಡು ಬಂದು ಹೋಗಿ ಮಾಡ್ತಿದ್ರೆ ನಮಗೂ ಸಂತೋಷ. ಅಂದಾಗೆ ಸ್ವೀಟ್ ತಗೊಳ್ಳಿ. ಅದಕ್ಕೆ ಸ್ವೀಟಾ? ಏನ್ ಸಮಾಚಾರ? ಅದೇ ಬನಶಂಕರಿಲಿ ಒಂದ್ ಸೈಟ್ ತಗೊಂಡೆ. ಅದಕ್ಕೆ ತುಂಬಾ ಸಂತೋಷಪ್ಪ. ಎಲ್ಲ ನಿಮ್ಮ ಆಶೀರ್ವಾದ ತಾನೇ. ಸೈಟ್ ತಗೊಂಡು ಸ್ವೀಟ್ ಹಂಚಿದ ಹಾಗೆ ಬೇಗ ಮನೇನು ಕಟ್ಸಿ ಗೃಹ ಪ್ರವೇಶದ ಊಟನೂ ಹಾಕಿಸ್ಬಿಡು. ಹಾ, ನಮಗಂತೂ ಆ ಯೋಗ್ಯತೆ ಇಲ್ಲ. ನೀನಾದ್ರೂ ಆ ಕೆಲಸ ಮಾಡು. ಆಫೀಸಲ್ಲಿ ಲೋನ್ಗೆ ಅಪ್ಲೈ ಮಾಡಿದ್ದೀನಿ. ಸ್ಯಾಂಕ್ಷನ್ ಆಗ್ತಿದ್ದ ಹಾಗೆ ಕನ್ಸ್ಟ್ರಕ್ಷನ್ ಶುರು ಮಾಡೋಣ ಅಂತಿದ್ದೀನಿ. ಹೌದಾ? ಮನೆನ ಚಿಕ್ಕದಾಗಿ ಕಟ್ಟಿಸ್ಬೇಕು ಅಂತಿದೀಯೋ ದೊಡ್ಡದಾಗಿ ಕಟ್ಟಿಸ್ಬೇಕು ಅಂತಿದೀಯೋ? ಮನೆ ವಿಷಯ ಪೂರ್ತಿ ಖುಷಿಯಾಗೆ ಬಿಟ್ಬಿಟ್ಟಿದ್ದೀನಿ. ಯಾಕೆ ಅಂದ್ರೆ ಮನೇಲಿ ಇರ್ಬೇಕಾದ್ರು ಅವಳೇ ಅಲ್ವೇ, ಅವಳು ಇಷ್ಟ ಬಂದಾಗ ಕಟ್ಟಿಸ್ಕೊಳ್ಳಿ. ಸಮೀಕ್ ಬೇಕಾದ ದುಡ್ಡು ಗಿಡ್ಡು ಹೊಂದಿಸ್ಕೊಡೋ ಜವಾಬ್ದಾರಿ ನಂದು ಅಷ್ಟೇ. ಈ ನಿನ್ ತಿಳುವಳಿಕೆ ನಿನ್ನ ಅಣ್ಣಂಗೂ ಸ್ವಲ್ಪ ಹೇಳ್ಕೊಡ್ಬಾರ್ದ ಸೀನು? ಅವ್ರಿಗಂತೂ ಯಾವ್ದ್ರಲ್ಲೂ ಆಸಕ್ತಿ ಇಲ್ಲ, ಏನೂ ಬೇಕಾಗಿಲ್ಲ. ಹೋಗ್ಲಿ, ನನ್ನಿಷ್ಟದ ಹಾಗೆ ನಡ್ಕೊಳಕ್ಕಾದ್ರೂ ಬಿಡ್ತಾರಾ? ಅದೂ ಇಲ್ಲ. ಎಲ್ಲದಕ್ಕೂ ಅದೃಷ್ಟ ಕೇಳ್ಕೊಂಡ್ ಬಂದಿರ್ಬೇಕು. ಅದಕ್ಕೆ ಗೊತ್ತಾಯ್ತು. ಅಣ್ಣ ಬಂದ್ಮೇಲೆ ಸೈಟ್ ವಿಷಯ ಹೇಳ್ತೀರಾ ತಾನೆ? ಹೇಳ್ತೀನಿ, ಖಂಡಿತ ಹೇಳ್ತೀನಿ. ಹೇಳ್ದೆ ಇರ್ತೀನಾ? ಅದು ನೀ ಸ್ವೀಟ್ ತಂದು ಕೊಟ್ಟಿರುವಾಗ. ನಾನಿನ್ ಬರ್ತೀನಿ. ಏಯ್, ಚೆನ್ನಾಗಿ ಓದ್ಬೇಕಂಡ್ರೋ. ಅದಕ್ಕೆ ನಾನು ಹೋಗ್ಬರ್ತೀನಿ.
ಏನ್ ಸರೋಜಮ್ಮ, ನಿಮ್ ಮೈದ್ನ ಬಂದಿದ್ದಲ್ಲ, ಏನಂತೆ? ಬನಶಂಕರಿಲಿ ಸೈಟ್ ತಗೊಂಡಂತೆ, ದೊಡ್ಡಸ್ಗೆ ತೋರ್ಸ್ಕೊಂಡು ಅದನ್ನ ಹೇಳ್ಕೊಳಕ್ ಬಂದಿದ್ದ. ಮೊದ್ಲೇ ನಿಮ್ಮ ಮಾರ್ಗಿತ್ತಿಗೆ ಜಂಬ ಜಾಸ್ತಿ, ಇನ್ ಮನೆ ಕಟ್ಬಿಟ್ರಂತೂ 2 ಕೊಂಬೆ ಬಂದ್ಬಿಡುತ್ತೆ. ಪರವಾಗಿಲ್ಲ ಸರೋಜಮ್ಮ, ನಿಮ್ ಮೈದ ಸೈಟ್ ಆದ್ರೂ ತಗೊಂಡಲ್ಲ. ಎಲ್ಲದಕ್ಕೂ ಅದೃಷ್ಟ ಮಾಡಿರ್ಬೇಕು ಸರೋಜಮ್ಮ. ಚೆನ್ನಾಗಿ ಹೇಳಿದ್ರಿ. ಏನ್ ಚೆನ್ನ ಬಿಡಿ ಮಂಗ್ಲಮ್ಮ. ಅದೃಷ್ಟಕ್ಕಿಂತ ಗಂಡಸರಿಗೆ ತನ್ ಮನೆ ತನ್ ಸಂಸಾರ ಅಂತ ಆಸಕ್ತಿ ಇರ್ಬೇಕು. ನಮ್ಮ ಯಜಮಾನ್ರು ಇದಾರೆ, ಈ ಮುರ್ಕಲ್ ಮನೆನೆ ದೊಡ್ಡ ಅರಮನೆ ಅಂತೆ ಅವ್ರಿಗೆ. ಕಟ್ಟೋರೆಲ್ಲ ಕಟ್ತಾನೆ ಇದಾರಲ್ಲ ಸರೋಜಮ್ಮ. ನಮ್ಮ ಯಜಮಾನರು ಕೇಳಿದ್ರೆ ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ ಅಂತ ಪಿಟೀಲಿ ಹಿಡ್ಕೊಂಡು ವಚನ ಹಾಡ್ಬಿಡ್ತಾರೆ. ನಮ್ಮನೆಯವ್ರು ಏನಂತಾರೆ ಗೊತ್ತೇನ್ರಿ? ನಮ್ಮ ಅದೃಷ್ಟ ಚೆನ್ನಾಗಿದೆ, ನಮಗಿರೋದಕ್ಕೊಂದ್ ಬಾಡಿಗೆ ಮನೆನಾದ್ರೂ ಇದೆ, ಇನ್ ಎಷ್ಟೋ ಜನ ಫುಟ್ಪಾತ್ ನಲ್ಲಿ ಇರ್ತಾರೆ, ಅವ್ರನ್ನ ನೋಡಿ ಸಮಾಧಾನ ಮಾಡ್ಕೊ ಅಂತಾರೆ ರೀ. ನಮಗೂ ಸ್ವಂತ ಮನೆ ಆಸ್ತಿ ಎಲ್ಲ ಮಾಡ್ಕೋಬೇಕು ಅಂತ ಆಸೆ ಆಕಾಂಕ್ಷೆ ಇರೋದು ತಪ್ಪೇನ್ರಿ ಸುಬ್ಬಮ್ಮ? ನಮ್ಮ ನಿಮ್ಮ ಹಣೆ ಬರ ಎಲ್ಲ ಒಂದೇ. ನಾವ್ ಎಷ್ಟು ಬಡ್ಕೊಂಡ್ರು ನಮ್ಮ ಯಜಮಾನ್ರ ಕಿವಿಗೆ ಹೋಗೋದಿಲ್ಲ. ಹೋಗ್ಲಿ ಬಿಡಿ, ಶುಕ್ರವಾರ ಮುತ್ತೈದೆಯರ್ ಕಣ್ಣೀರ್ ಹಾಕ್ಬಾರ್ದು. ಸಮಾಧಾನ ಮಾಡ್ಕೊಳ್ಳಿ. ಏನ್ರೋ ಇನ್ನ ಮಲಗಲಿಲ್ವೇನ್ರೋ? ಇಲ್ಲ, ಇನ್ನ ಓದ್ಕೊಂತಿದೀವಿ. ಚೆನ್ನಾಗಿ ಓದಿ, ಆಮೇಲೆ ಏನಿಲ್ಲ ಫೇಲ್ ಆದ್ರೆ ನಿಮ್ಗೆ. ಸುಪುತ್ರನೇ, ಪಾಕಶಾಲೆಯಲ್ಲಿ ಈ ತಾಳವಾದ್ಯ ಕಚೇರಿಗೆ ಕಾರಣವೇನು? ಸಾಯಂಕಾಲ ನಿಮ್ಮ ತಮ್ಮಾಜಿಯವರು ಮನೆಗೆ ಆಗಮಿಸಿದ್ದರು ಪಿತಾಜಿ. ನನ್ನ ಸಹೋದರನ ಆಗಮನಕ್ಕೆ ಕಾರಣವೇನು? ಆ ವಿಷಯನ ನಿಮಗೆ ಸ್ವೀಟ್ ಕೊಟ್ಟೆ ಹೇಳ್ಬೇಕಂತೆ. ಅಮ್ಮ, ಅಪ್ಪ ಬಂದಿದ್ದಾರೆ, ಚಿಕ್ಕಪ್ಪ ತಂದ್ಕೊಟ್ ಸ್ವೀಟ್ ಕೊಡು. ಚಿಕ್ಕಪ್ಪ ತಂದ್ಕೊಟ್ಟಿದ್ ಸ್ವೀಟ್ ಅಂತೆ. ಚಿಕ್ಕಪ್ಪ ತಂದ್ಕೊಟ್ಟಿದ್ದು ನನ್ ಮನೇಲಿ ಎಷ್ಟ್ ಬಗ್ಗೆ ತಿಂಡಿ ಮಾಡಾಕಿದ್ರು ನಿಮ್ಗೆ ಸಾಲಲ್ಲ ಅಲ್ಲ? ತಿನ್ನಿ. ನಿಮ್ಮ ಚಿಕ್ಕಪ್ಪಾಜಿ ಸಿಹಿ ತಿಂಡಿಯನ್ನು ತಂದುಕೊಟ್ಟರೆ ನಿಮ್ಮ ಮಾತೃಶ್ರೀಗೆ ಏಕೆ ಇಷ್ಟೊಂದು ಸಿಟ್ಟು? ಚಿಕ್ಕಪ್ಪ ಬಂದಿದ್ ಕಲ್ಲಪ್ಪ ಕೋಪ. ಅಮ್ಮಂಗೆ ಯಾವಾಗ್ಲೂ ಅಷ್ಟೇ, ಯಾರು ಏನಾರು ಕೊಂಡ್ಕೊಂಡಿದ್ ಗೊತ್ತಾಯ್ತು ಅಂದ್ರೆ ಸಾಕು ಕೆಂಡದಂತ ಕೋಪ ಬಂದ್ಬಿಡುತ್ತೆ. ಹೊಟ್ಟೆ ಕಿಚ್ಚು. ಏನಂಗೆ? ನನಗೆ ಹೊಟ್ಟೆ ಕಿಚ್ಚು ಅಲ್ಲ? ಹೌದು ಕಣೆ, ನನಗೆ ಹೊಟ್ಟೆ ಕಿಚ್ಚು. ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿನ ಚಾಡಿ ಬಿಡುತ್ತೆ, ಚಾಡಿ. ಒಳಗೆ ಹೋಗ್ರ ಹೋಗ್ರ. ಯಾಕೆ, ಏನಾಗಿದೆಯಾ ನಿನ್ಗೆ? ಹೀಗಾಡ್ತಾ ಇದೀಯಾ? ಇನ್ನು ಏನಾಗೋದು ಬಾಕಿ ಉಳಿದಿದೆ ರೀ? ನನಗೆ ಯಾವ ಸ್ವಾತಂತ್ರ್ಯನೂ ಇಲ್ಲ. ನನ್ ಮಕ್ಳಿಗೊಂದು ಹೊಡೆಯೋ ಹಾಗಿಲ್ಲ, ಬಯ್ಯೋ ಹಾಗಿಲ್ಲ. 24 ಗಂಟೆನು ಬಾಯಿಗೆ ಬೀಗ ಹಾಕೊಂಡು ಮೂಲೆಯಲ್ಲಿ ಕೂತಿರ್ಬೇಕು. ಅದೇ ತಾನೇ ನಿಮ್ ಇಷ್ಟ. ಯಾವಾಗ್ಲೂ ಲೊಟ್ಗುಡ್ತಾನೆ ಇರ್ತಾಳೆ. ನನ್ ತಮ್ಮ ಬಂದಿದ್ನಂತಲ್ಲ, ಯಾಕೆ ಅಂತ ಹೇಳು. ಬನಶಂಕರಿಲಿ 40-60 ಸೈಟ್ ತಗೊಂಡಂತೆ. ಅಲ್ವೇ? ಸಂತೋಷ ಪಡೋ ವಿಷಯಕ್ಕೆ ಯಾಕೆ ಹೀಗೆ ಸಂಕಟ ಪಡ್ತೀಯ? ನಿಮ್ಗಿಂತ ಚಿಕ್ಕೋನು, ನಿಮ್ಗಿಂತ ಕಮ್ಮಿ ಸಂಬಳ ತರೋನು ಈಗಾಗ್ಲೇ ಸೈಟ್ ತಗೊಂಡಿದ್ದಾನೆ. ಇನ್ನೇನ್ ಮನೇನು ಕಟ್ಟಿಸ್ಬಿಡ್ತಾನೆ, ಗೃಹ ಪ್ರವೇಶನೂ ಮಾಡ್ಬಿಡ್ತಾನೆ. ಇದನ್ನೆಲ್ಲ ಯಾರ ಹತ್ರ ಹೇಳ್ಕೊಂಡು ಬಡ್ಕೊಳ್ಳಿ ನಾನು? ನೀವು ಇದ್ದೀರಾ. ಮನೆ ವಿಷಯ, ಸೈಟ್ ವಿಷಯ ಎತ್ತಿದ್ರೆ ಸಾಕು, ಕಣ್ಣೆದ್ರಿಂದಾನೆ ಮಂಗಮಾಯ ಆಗ್ಬಿಡ್ತಾರೆ. ಬಡ್ಕೊಂತು ನನ್ ಕರ್ಮಕ್ಕೆ. ನೋಡಿದ್ರೇನ್ರಿ ಎಷ್ಟು ಧೈರ್ಯ ಅವ್ರಿಗೆ? ಎಂತ ಹೊಲಸ್ ಕೆಲಸ ಮಾಡ್ತಿದ್ದಾರೆ. ಹೊರಗಡೆ ಹೇಗಾದ್ರೂ ಹಾಳಾಗೋಗ್ಲಿ, ಆದ್ರೆ ಒಟ್ಟಾರದಲ್ಲಿ ಕರ್ಮ ಕರ್ಮ. ಶೀಲಾ ಅಂತ ಹೆಸರಿಟ್ಕೊಂಡ್ಮೇಲೆ ಹೆಸರಿಗೆ ತಕ್ಕಾಗ ಶೀಲಾನು ಕಾಪಾಡ್ಕೋಬೇಕಪ್ಪ. ಅಯ್ಯ, ಅವಳಿಗಂದ್ ಏನ್ರಿ ಪ್ರಯೋಜನ? ಅವಳಿಗೆ ಬಾಡಿಗೆ ಕೊಟ್ಟಿರೋ ಈ ಮನೆ ಓನರ್ಗೆ ಲಟ್ಟಣಿಗೆ ತಗೊಂಡು 4 ತಟ್ಟಬೇಕು ಕಣ್ರಿ. ಅಲ್ಲ, ಸಂಸಾರಸ್ಥರಿರೋ ಈ ವಠಾರದಲ್ಲಿ ಇಂಥ ನಡತೆಗೆಟ್ಟ ಹೆಂಗಸರು ಇದ್ದಾರೆ ಅಂದ್ರೆ ನಮಗ ಅವಮಾನ. ಅದಕ್ಕೆ ರೀ ನಾನು ನಮ್ಮ ಯಜಮಾನ್ರ ಹತ್ರ ಬಡ್ಕೋತಾನೆ ಇರ್ತೀನಿ. ಸ್ವಂತ ಮನೆ ಕಟ್ಟಿ ಕಟ್ಟಿ ಇಂಥ ಪ್ರಾರಬ್ಧಗಳನ್ನೆಲ್ಲ ನೋಡೋ ಕರ್ಮ ಇರಲ್ಲ ಅಂತ. ಅಯ್ಯೋ ಬಿಡ್ರಿ, ನಮ್ಗೆ ಯಾಕೆ? ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲ. ಅಯ್ಯೋ, ನಮ್ ಕೆಲಸ ನಮ್ಗಿದ್ದುದ್ದೆ. ಅಯ್ಯೋ, ಒಲೆ ಮೇಲೆ ಹಾಲಿಟ್ಟಿದ್ದೆ. ಬಿಡಿಲು ಬಂದ್ರಯ್ಯ, ರಾಮರಾಯ, ಮಂಗಳಮ್ಮ, ದೊಡ್ಡಣ್ಣ, ಇಲ್ಲವ ಬನ್ನಿ. ನಾನು ಈ ವಟಾರದ ಓನರ್ ಓಬ್ಳಯ್ಯ ಗಂಡಸು ಬಂದಿದ್ದೀನಿ. ಬೇಗ ಬೇಗ ಬನ್ನಿ. ಬಂದ ಬೆನ್ನ ಹತ್ತಿದ ಬೇತಾಳ ಈ ವಟಾರದ ಓನರ್ ಓಬ್ಳಯ್ಯ. ಹೋಗದೇನು ಉತ್ತರ ಕೊಡ್ತೀರೋ ಕೊಡೋಗಿ. ಅಲ್ವೇ, ನಾವು ಸರಿಯಾಗಿ ಬಾಡಿಗೆ ಕೊಡ್ತಾನೆ ಇದ್ದೀವಿ, ಇನ್ಯಾಕ್ ಬಂದ? ಇನ್ಯಾಕ್ ಬರ್ತಾನೆ? ಮನೆ ಖಾಲಿ ಮಾಡಿ, ಇಲ್ಲ ನೀವು ಕೂಡ ಬಾಡಿಗೆ ಸಾಕಾಗಲ್ಲ ಜಾಸ್ತಿ ಕೊಡಿ ಅಂತ ಕೇಳಕ್ ಬಂದಿರ್ಬೇಕು. ಅಲ್ಲ ಸುಬ್ಬು, 50 ರೂಪಾಯಿ ಬಾಡಿಗೆ ಜಾಸ್ತಿ ಮಾಡಿ ಇನ್ನು 2 ತಿಂಗಳು ಕೂಡ ಆಗಿಲ್ಲ, ತಿರ್ಗಾ ಯಾಕೆ ಹೇಳ್ತಾನೆ? ಕೇಳೋದು ಬಿಡೋದು ಅವನ್ ಧರ್ಮ ಕಡೆ, ಕೊಡೋದು ನಾವ್ ತಾನೆ. ಹೇಳಿದ್ರಾಯ್ತು. ಅದೇನ್ ಹೇಳ್ತಿರೋ ನೀವೇ ಹೇಳಿ ಸಾಕ್ ಹಾಕಿ. ನೋಡು,
ಅವನ್ ಸಾಗಾಕದ್ ನನ್ಗೇನ್ ಕಷ್ಟ ಅಲ್ಲ. ಒಂದ್ಸಾರಿ ಮೀಸೆ ಮೇಲೆ ಕೈ ಹಾಕಿ ಶೆಡ್ ಹೊಡ್ದು ಲೇ ಅಂದ್ರೆ ಸಾಕು, ಎತ್ತೋ ಬಿದ್ದು ಅಂತ ಓಡೋಗ್ತಾನೆ. ಒಬ್ಬಟ್ಟಿ ಮಕ್ಕಳು ಆಚೆ ಬರ್ತಾ ಇಲ್ವಲ್ಲ, ನನ್ನ ಕಂಡ್ರಿ ಎಷ್ಟೊಂದು ಚೆನ್ನಾಗಿ ಎದುರ್ಕೋತಾ ಇದ್ದಾರೆ. ನೀವಾಗೆ ನೀವು ಹೊರಗ್ ಬರ್ತಿರೋ ಇಲ್ಲ ನಾನೇ ಒಳಗ್ ನುಗ್ಲೋ? ಇವತ್ತು ಆಫೀಸಲ್ಲಿ ಬೇಜಾನ್ ಕೆಲಸ, ಬಡ್ಜೆಟ್ ಬೇರೆ. ಇವನ್ ಹತ್ರ ಕೂಗಾಡಿ ಗಂಟ್ಲು ಕೆಡಿಸ್ಕೊಂಡ್ಬಿಟ್ರೆ ಆಫೀಸಲ್ಲಿ ಏನ್ ಮಾಡ್ಲಿ? ನೀನೇ ಏನಾದ್ರೂ ಸಬೂಬ್ ಹೇಳ್ ಕಳ್ಸೆ. ಸಬೂಬ್ ಹೇಳಕ್ ನನಗೇನ್ ಕಷ್ಟ ಇಲ್ಲ ಸುಬ್ಬು. ಆದ್ರೆ ಇವತ್ತು ಚೌಡಯ್ಯ ಮೆಮೋರಿಯಲ್ ಹಾಲಲ್ಲಿ ಜುಗಲ್ ಬಂದಿ ಕಚೇರಿ ಇದೆ. ಬೆಳಗ್ಗೆ ಯಾಕೆ ಸ್ಟೈಲ್ ಮಾಡ್ಕೋಬೇಕು ಅಂತ ಅಷ್ಟೇ. ಮಹಾ ಜುಗಲ್ ಬಂದಿ ಕಚೇರಿ ನಡ್ಸೋರ್ ನೀವು. ನೆಟ್ಟಗೊಂದು ಜಂಟಿ ಸರ ನುಡ್ಸಕ್ ಬರಲ್ಲ, ಬಾರ್ಸಕ್ ಬರಲ್ಲ ಅಂತ ಹೇಳ್ಬೇಡ ಸುಶೀಲಾ. ನಾನ್ ಬಾರ್ಸಕ್ ಶುರು ಮಾಡಿದ್ರೆ ಎಡ ಬಲ ನೋಡ್ದಂಗೆ ಶಿಕಾರಿಪುರ ಟೋಲ್ ಬಾರಿಸ್ದಂಗ್ ಬಾರಿಸ್ಬಿಡ್ತೀನಿ. ಆದ್ರೆ ಸುಮ್ನೆ ಯಾಕೆ ರಿಸ್ಕ್ ತಗಬೇಕು ಅಂತ. ಸಾಲದಕ್ಕೆ ಅಂತಾರಾಷ್ಟ್ರೀಯ ಮಹಿಳಾ ವರ್ಷ ನೋಡು, ಯಂಗ್ಸ್ ಎದುರುಗಡೆ ನಿಂತ್ಕೊಂಡು ಮೀಸೆ ತಿರುವಂತ ಗಂಡಸರಿ ಯಾವನ್ಗೈತೆ ಹೇಳು. ನೀವೆಲ್ಲ ಒಗ್ಗಟ್ಟಾಗಿ ಅವನ್ ಮುಂದ್ಗಡೆ ಹೋಗಿ ನಿಂತ್ಕೊಂಡ್ರೆ ಸಾಕು, ಹೇಳ್ದೆ ಕೇಳ್ದೆ ಕಂಬಿ ಕಿತ್ಬಿಡ್ತಾನೆ. ಏನ್ ಕಂಡಿದ್ರಿ ನೀವು? ಲಟ್ಟಣಿಗೆ ಮುಗ್ಚೋ ಕೈ. ಅಲ್ಲ ಏನ್ರಮ್ಮ ನೀವೇ ಬಂದ್ಬಿಟ್ಟಿದ್ದೀರಾ? ನಿಮ್ ಹೆಂಡ್ತಿದ್ದೀರಿ ಎಲ್ಲಿ? ಇದು ನಿಮ್ ಗಂಡ್ತೀರಿ ಎಲ್ಲಿ ಅಂತ? ಯಾಕ್ರಿ ಬೇಕು ನಮ್ ಗಂಡಂದ್ರು? ಈ ಮುರ್ಕಲ್ ಮನೇಲಿ 24 ಗಂಟೆನೂ ಮೂಗ್ ಹಿಡ್ಕೊಂಡ್ ಬದುಕ್ತಿರೋರು ನಾವು. ತಿಂಗಳಾಯ್ತು ಅಂದ್ರೆ ನಿಮ್ ಕೈಲಿ ಬಾಡಿಗೆ ಕೊಡೋರು ನಾವು. ಮಳೆ ಬಂದ್ರೆ ನೀರ್ ಸೋರೋ ಕಡೆ ಪಾತ್ರೆ ಇಡೋರು ನಾವು. ನಿಮ್ ಒಡಕಲ್ ಮನೇಲಿ ಮುರುಕಲ್ ಕಿಟಕಿಗಳಿಗೆ ಹೊರಕಲ್ ಸೀರೆಗಳನ್ನ ಕರ್ಟನ್ ತರ ಹಾಕಿ ಅಲಂಕಾರ ಮಾಡಿರೋರು ನಾವು. ಯಾವತ್ತು ನಮ್ ತಲೆ ಮೇಲೆ ಈ ಸೂರು ಬಿದ್ದೋಗುತ್ತೋ ಅಂತ ಯೋಚನೆ ಮಾಡ್ತಾ ಜೀವ ಬಿಗಿ ಹಿಡ್ಕೊಂಡ್ ಸಂಸಾರ ಮಾಡ್ತಿರೋ ನಾವು. ಚೆನ್ನಾಗಿ ಹೇಳಿದ್ರಿ. ಏನಮ್ಮ ನೀವು? ನಾನು ನೋಡ್ತಾನೆ ಇದ್ದೀನಿ. ಯಾರಾದ್ರೂ ಗೊಟ್ಟಕ್ಕಂದ್ರು ಚೆನ್ನಾಗಿ ಹೇಳಿದ್ರು ಇಂತೀರಿ, ಯಾರಾದ್ರೂ ಹುಟ್ಟಿದ್ರು ಚೆನ್ನಾಗಿ ಹೇಳಿದ್ರು ಇಂತೀರಿ. ಇದೊಂದ್ ಮಾತ್ಬಿಟ್ಟು ಬೇರೆ ಏನು ಬರೋದಿಲ್ವ ನಿಮ್ಗೆ? ರೀ ಏನ್ರಿ ಜಗಳ ಕಾಯಕ್ಕೆ ಸಿದ್ಧವಾಗಿ ಬಂದಿರೋ ಹಾಗೆ ಕಾಣುತ್ತೆ. ಏನ್ ಸಮಾಚಾರ ರೀ? ನಿಮ್ ಜೋರ್ ಮಾತ್ಕೆಲ್ಲ ಹೆದ್ರೋರಲ್ರಿ ನಾವು. ಅಯ್ಯೋ ಪಾಪ ಅಂತ ಅನುಸರಿಸ್ಕೊಂಡು ಹೋಗ್ತಾ ಇದ್ರೆ ನಮ್ಮನೆ ದಬಾಯಿಸ್ತಾ ಇದ್ದೀರಾ? ತಿಂಗಳಿಗೆ ಬಾಡಿಗೆ ಸರಿಯಾಗಿ ಕೊಡ್ತಿದೀವಿ. ನೀನೇನು ನಿಮ್ದು ಕಿರಿಕಿರಿ? ಕೊಡೋದಲ್ಲ ರೀ, ನಿಮ್ ನೋಡ್ರಮ್ಮ, ಇತ್ತೀಚೆಗೆ ಚಂದ್ರ ಲೇಔಟ್ನಲ್ಲಿ ಗುಡಿಸ್ಲುಗಳೆಲ್ಲ ಸುಟ್ಟೋಗ್ಬಿಟ್ಟವೆ. ಆ ಸುಟ್ಟೋದ್ ಗುಡಿಸ್ಲಲ್ಲಿ ನಾವೆಲ್ಲ ಇದ್ವಿ ಅಂತ ಸರ್ಕಾರಕ್ಕೆ ಒಂದೊಂದು ಅರ್ಜಿ ಹಾಕೊಂಬಿಡಿ. ಆಮೇಲೆ ಸರ್ಕಾರದವರು ಸೀದಾ ನಿಮ್ ಹತ್ರ ಬಂದು ನಿಮ್ಗೆಲ್ಲ ಟೆಂಟ್ ಹಾಕೊಡ್ತಾರೆ, ಊಟ ಕೊಡ್ತಾರೆ, ತಿಂಡಿ ಕೊಡ್ತಾರೆ, ನಿಮ್ ಮಕ್ಕಳ ಆರೋಗ್ಯ ನೋಡ್ಕೋತಾರೆ, ನಿಮ್ ಗಂಡಂದ್ರ ಯೋಗಕ್ಷೇಮ ಕಾಪಾಡ್ಕೋತಾರೆ, ಜೊತೆಗೆ ಸ್ವಲ್ಪ ಪುಡುಗಾಸ್ನ ನಿಮ್ ಕೈ ಕೊಡ್ತಾರೆ. ಆಮೇಲೆ ನಿಮ್ ಫೋಟೋನ ದೊಡ್ಡದಾಗಿ ಪೇಪರ್ ನಲ್ಲಿ ಪ್ರಿಂಟ್ ಹಾಕಿಸ್ತಾರೆ. ಯಾಕೆ ಕೆಲಸ ಮಾಡ್ಬಾರ್ದು ನೀವು? ಮುತ್ನಂತ ಮಾತನಾಡಿದ್ ನಿಮ್ ಮುಖಕ್ಕೆ ಮಂಗಳಾರತಿ ಎತ್ತಬೇಕು. ನಮಗ್ ಹೇಳಿದ ಕೆಲ್ಸ ನೀವೇ ಯಾಕೆ ಮಾಡ್ಬಾರ್ದು? ತಿಂಗಳಾಯ್ತು ಅಂದ್ರೆ ನೀವು ಕಷ್ಟ ಪಟ್ಕೊಂಡ್ ಬಂದು ಬಾಡಿಗೆ ವಸೂಲಿ ಮಾಡೋದ್ ತಪ್ಪುತ್ತೆ. ನೀವ್ ಆಗಾಗ ಬಂದು ಮನೆ ಖಾಲಿ ಮಾಡಿ ಅಂತ ಗೋಗೆರಿಯೋದು ತಪ್ಪುತ್ತೆ ಅಲ್ವಾ? ಇದ್ದಕ್ಕಿದ್ದ ಹಾಗೆ ಮನೆ ಖಾಲಿ ಮಾಡಿ ಅಂದ್ರೆ ಅದ್ ಹ್ಯಾಕ್ ಮಾಡಕ್ಕಾಗುತ್ತೆ? ಈ ಬೆಂಗಳೂರಲ್ಲಿ ಅಷ್ಟು ಸುಲಭವಾಗಿ ಮನೆ ಸಿಗಲ್ಲ. ಒಂದ್ ವೇಳೆ ಸಿಕ್ಕಿದ್ರು ನಮ್ಗೆ ಅನುಕೂಲ ಇರಲ್ಲ. ನೋಡಿ, ನಿಮಗ್ ಕೊನೆ ಸಲ ಹೇಳ್ತಾ ಇದೀನಿ, ನಮ್ಗೆಲ್ಲರಿಗೂ ಒಂದೊಂದ್ ಸ್ವಂತ ಮನೆ ಅಂತ ಆಗಿ ನಾವು ಹೋಗೋವರೆಗೂ ನೀವು ಬರ್ಕೊಂಡು ನಾವು ಖಾಲಿ ಮಾಡಲ್ಲ. ಬ್ಯಾಡಿ, ಖಾಲಿ ಮಾಡಿ ಅಂತ ನಾನು ಹೇಳುದ್ನ? ಖಾಲಿ ಮಾಡಿ ಅಂತ ನಾನು ಬಡ್ಕೊಂಡೆ, ನೀವ್ ಕಿರ್ಚ್ಕೊಂಡ್ರಿ. ಅನಾಹುತ ಆಗೋದಕ್ ಮುಂಚೆ ನಾನು ಅರ್ತ್ಕೊಂಡ್ಬಿಟ್ಟೆ. ನೋಡಿದ್ರೇನ್ರಿ, ಕೂಸರು ಒಳ್ಳೆ ಇದ್ದಕ್ಕಿದ್ದಾಗೆ ಬಣ್ಣ ಬದಲಾಯಿಸೋ ತರ ಮಾತೆ ಬದಲಾಯಿಸ್ಬಿಟ್ರು. ಮರ್ತು ಬಿಟ್ಟಿದ್ದೆ, ಈ ವರ್ಷ ಮಹಿಳೆಯರ ಜಾಗೃತಿ ವರ್ಷ. ಅದು ನಿಮ್ ಕೈನಲ್ಲಿರೋ ಆಯುಧಗಳನ್ನೆಲ್ಲ ನೋಡಿದ್ಮೇಲೆ ನನಗೆ ಅರ್ಥವಾಗಿದ್ದು ನೀವೆಲ್ಲ ಮಹಿಳೆಯರು ಅಂತ. ನಿಮ್ ಹತ್ರ ಮಾತಾಡೋದಿರ್ಲಿ, ನಮ್ಮಂತ ಗಂಡಸರು ನಿಮ್ ಎದುರು ನಿಂತ್ಕೊಳ್ಳೋದೇ ಒಂದು ದೊಡ್ಡ ಅಪರಾಧ. ಒಟ್ನಲ್ಲಿ ನಿಮ್ ಗಂಡಂತ್ರ ಗ್ರಾಚಾರ ಚೆನ್ನಾಗಿತ್ತು ಇವತ್ತು. ಚೆನ್ನಾಗಿ ಹೇಳಿದ್ರಿ. ನೀವು ಕಡಿಮೆ ಚೆನ್ನಾಗೇ ಹೇಳಿದ್ದು. 100 ಜುಟ್ಟು ಬೇಕಾದ್ರೂ ಸುಧಾರಿಸಬಹುದು, 2 ಜಡೇನೋ. ಓಯಪ್ಪ, ಅವ್ನು ಯಾವ ನನ್ ಗಾಡಿ ಪಂಚರ್ ಮಾಡಿದ್ದು, ನನ್ ಗಾಡಿ